ಶ್ರೀ ಗುರುಭ್ಯೋ ನಮಃ. ಹಿಂದಿನ ಕಥಾಂಕದಲ್ಲಿ ಪೃಥು ಚಕ್ರವರ್ತಿಯ ಉತ್ಪತ್ತಿಯನ್ನು ನಾವು ನೋಡಿದೆವು. ಆತನ ಜೊತೆಗೆ ಆತನ ಅರ್ಧಾಂಗಿನಿಯಾದ ಅರ್ಚಿಯು ಕೂಡ ಹುಟ್ಟಿದಳು. ಅವರಿಗೆ ಪಟ್ಟಾಭಿಷೇಕವಾಯಿತು. ಒಂದು ಭಾಗದಲ್ಲಿ ಆತನನ್ನ ಹೊಗಳಲಿಕ್ಕೆ ಬಯಸಿದಾಗ, ನಾನು ಇನ್ನೂ ಯಾವ ಮಹಾಕಾರ್ಯವನ್ನು ಮಾಡಿಲ್ಲ, ಆದ್ರಿಂದ ನನ್ನನ್ನು ಹೊಗಳುವುದು ಸಲ್ಲದು, ಮಾನವಂತರಾದವರಿಗೆ ಇಂಥ ಹೊಗಳಿಕೆ ಎಂಬುದು ಲಜ್ಜೆಯನ್ನು ಉಂಟು ಮಾಡ್ತದೆ ಎಂಬುದಾಗಿ ಹೇಳಿ ಆತ ಅವರ ಹೊಗಳಿಕೆಯನ್ನ ತಡೆಯಲಿಕ್ಕೆ ಪ್ರಯತ್ನಿಸಿದ ಎಂಬ ಸಂಗತಿಯನ್ನು ನಾವು ಭಾಗವತದ ಹಿನ್ನೆಲೆಯಲ್ಲಿ ಗಮನಿಸಿದೆವು. ಭಾಗವತದ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುವಂತೆ, ಹೀಗೆ ಆತ ಹೊಗಳಿಕೆಯನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟು ಕೂಡ ಆ ಒಂದು ಮಾಗದರು ಆತನನ್ನ ಆನಂದದಿಂದ ತುಂಬಿದ ಮನಸ್ಸುಳ್ಳವರಾಗಿ ಮುನಿಗಳ ಪ್ರೇರಣೆಯಿಂದ ಮತ್ತು ವೈಯಕ್ತಿಕವಾದ ಸಂತೋಷದಿಂದ ಅವರು ಆತನ ಹೊಗಳಿಕೆ ಪ್ರಾರಂಭ ಮಾಡಿದರು. ಮಹಾಪ್ರಭುವೇ, ಜಗದೊಡೆಯನಾದಂತಹ ಶ್ರೀಮನ್ನಾರಾಯಣನೇ ನಿನ್ನ ಶರೀರದಲ್ಲಿ ವಿಶೇಷ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ನಿನ್ನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ನಮಗೇನೂ ಶಕ್ತಿ ಇಲ್ಲ. ನಿನ್ನ ದಿವ್ಯವಾದಂತಹ ಮಹಿಮೆಯನ್ನ ವರ್ಣನೆ ಮಾಡಲಿಕ್ಕಾಗಿ ಮುನಿಗಳು ನಮ್ಮನ್ನ ಪ್ರೋತ್ಸಾಹಿಸಿದ್ದಾರೆ. ಹಾಗಾಗಿ ನಾವು ಬ್ರಹ್ಮಾದಿಗಳು ಕೂಡ ನಿನ್ನ ಮಹಿಮೆಯನ್ನ ಹೊಗಳುವುದರಲ್ಲಿ ಏನೋ ವಿಮೋಹಿತರಾಗ್ತಾರೆ. ಬ್ರಹ್ಮಾದಿಗಳನ್ನು ಕೂಡ ವಿಮೋಹಿತರನ್ನಾಗಿ ಮಾಡುವಂತ ನಿನ್ನ ಮಾಯೆ ಏನಿದೆ, ಅಂತ ವಿಶಿಷ್ಟವಾದಂತಹ ಮಾಯೆಯುಳ್ಳಂತಹ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದಂತಹ ನಿನ್ನನ್ನು ನಾವು ಮುನಿಗಳ ಪ್ರೇರಣಾನುಸಾರವಾಗಿ ಹೊಗಳ್ತಾ ಇದ್ದೇವೆ ಎಂಬುದಾಗಿ ಅವರು ಹೇಳಿ ಹೀಗೆ ಆತನ ಸ್ತೋತ್ರ ಮಾಡಿದರು. ಏಷ ಧರ್ಮ ಭೃತಾಂ ಶ್ರೇಷ್ಠ ಲೋಕಂ ಧರ್ಮೇನ ವರ್ತೇನು. ಧರ್ಮಾತ್ಮರಲ್ಲಿ ಈತ ಶ್ರೇಷ್ಠನಾದವನು, ಜಗತ್ತನ್ನ ಧರ್ಮ ಮಾರ್ಗದಲ್ಲಿ ಇರಿಸುವಂಥವನು, ಧರ್ಮವೆಂಬತಕ್ಕಂಥ ಸೇತುವನ್ನ ಸುಸ್ಥಿತಿಯಲ್ಲಿ ಇಡ್ತಕ್ಕಂಥವನು, ಅದನ್ನ ಕಾಪಾಡ್ತಕ್ಕಂಥವನು. ಪ್ರಜೆಗಳು ಸಂಕಷ್ಟಕ್ಕೊಳಗಾದಾಗ ಅವರ ಕಷ್ಟಗಳನ್ನು ಕಂಡು ಮನಸ್ಸು ಕರಗುವಂತ ಸ್ವಭಾವ ಇದ್ದವನು, ಅಗ್ನಿಯಂತೆ ಮಹಾಪ್ರತಾಪಿಯಾದವನು. ಶತ್ರುಗಳು ಈತನನ್ನ ಮುಟ್ಟಲಾರರು. ಗೂಢಚಾರ ಮೂಲಕ ತನ್ನ ಸಾಮ್ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಆಗುಹೋಗುಗಳನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತವನು. ನಿಂದ ಸ್ತುತಿ ಮೊದಲಾದಂತಹ ಎಲ್ಲ ಸಂಗತಿಗಳನ್ನ ತಾಳಿಕೊಂಡು ನಿರ್ಲಿಪ್ತನಾಗಿರುವಂತವನು. ನಾದಂಡ್ಯಂ ದಂಡಯತ್ಯೇಶ ಸುತಮಾತ್ಮದ್ವಿಷಾಮಪಿ. ಎಂದೂ ಈತ ಸಾಮ್ರಾಜ್ಯದಲ್ಲಿ ದಂಡನೆಗೆ ಯೋಗ್ಯನಲ್ಲದಂತ ವ್ಯಕ್ತಿಯನ್ನು ದಂಡಿಸಿದ್ದಿಲ್ಲ. ಅಲ್ಲದೆ ದಂಡನೆಗೆ ಯೋಗ್ಯನಾದಂಥ ವ್ಯಕ್ತಿಯು ತನಗೆ ಮಗನಾಗಿದ್ದರೆ ಅಂಥವನನ್ನು ಕೂಡ ದಂಡಿಸಿದ ಆತ ಬಿಡುವಂಥವನಲ್ಲ. ಹೀಗೆ ನಿಷ್ಪಕ್ಷಪಾತವಾದಂತಹ ಧೋರಣೆಯನ್ನ ದಂಡನೆಯ ವಿಷಯದಲ್ಲಿ ತೋರಿಸಿದಂಥವನು. ಅಸ್ಯ ಅಪ್ರತಿಹತಂ ಚಕ್ರಂ ಏಕಚಕ್ರಾಧಿಪತಿಯಾದಂತಹ ಈತ ಸಂಪೂರ್ಣ ಸಾಮ್ರಾಜ್ಯವನ್ನು ತನ್ನ ವಶದಲ್ಲಿ ತೆಗೆದುಕೊಂಡಿದ್ದಾನೆ. ತನ್ನ ನಡೆ ನುಡಿಗಳಿಂದ ಎಲ್ಲ ಪ್ರಜೆಗಳನ್ನ ರಕ್ಷಿಸುತ್ತಾ ಅವರಿಗೆ ರಂಜನೆಯನ್ನು ಮಾಡ್ತಿರೋದ್ರಿಂದ ಇವನಿಗೆ ರಾಜ ಎಂಬುದಾಗಿ ಅನ್ವರ್ಥಕವಾದಂತಹ ಹೆಸರಿದೆ. ರಂಜಯಿಷ್ಯತಿ ಎಲ್ಲೋಕಂ ಮಯಮಾತ್ಮ ವಿಚೇಷ್ಟಿತೈ. ಲೋಕವನ್ನು ಇವನು ರಂಜನೆ ಮಾಡ್ತಾನಾದ್ರಿಂದ ಅಥಾಮು ಮಾಹು ರಾಜಾನಂ. ಆ ಕಾರಣದಿಂದ ಇವನಿಗೆ ರಾಜ ಎಂಬುದಾಗಿ ಕರೀತಾ ಇದ್ದಾರೆ. ಇದೇ ಮಾತನ್ನ ಹರಿವಂಶದಲ್ಲೂ ಕೂಡ ಅನುರಾಗ ತಪಸ್ತಸ್ಯ ನಾಮ ರಾಜೇತ್ಯಜಾಯತ. ಪ್ರಜೆಗಳ ಬಗ್ಗೆ ಆತ ಆಳವಾದಂತಹ ಅನುರಾಗವನ್ನ ಕಾಳಜಿಯನ್ನು ತೋರಿಸುತ್ತಿದ್ದರಿಂದ ಆತನಿಗೆ ರಾಜ ಎಂಬುದಾಗಿ ಕರೆಸಿದ್ರು ಅಂತ ನಾವು ಆ ಶಬ್ದವನ್ನು ನೋಡ್ತೀವಿ. ಹಾಗಾಗಿ
ಸಂಸ್ಕೃತ ಭಾಷೆಯಲ್ಲಿರುವಂತಹ ರಾಜ ಎಂಬ ಶಬ್ದ ಸಂಸ್ಕೃತದ ಮೂಲಕವಾಗಿ ಅದರ ಪ್ರಭಾವದಿಂದ ಭಾರತದ ಉಳಿದ ಭಾಷೆಗಳಲ್ಲಿ ರಾಜ ಎಂಬ ಶಬ್ದ ಏನು ಬಳಕೆಯಲ್ಲಿದೆ ಅದಕ್ಕೆ ಕೇವಲ ಆಡಳಿತಗಾರ ಅಂತ ಅರ್ಥ ಅಲ್ಲ, ಅವರ ಹೊರತಾಗಿ ಪ್ರಜೆಗಳನ್ನ ರಂಜನೆ ಮಾಡುವವರು, ಅವರನ್ನು ಸಂತೋಷಪಡಿಸುವವನು ಅಂತ ಅರ್ಥ. ಹೀಗೆ ರಾಜ ಎಂಬ ಶಬ್ದಕ್ಕೆ ಅರ್ಥವಿರುವುದರಿಂದ ಆತನಿಗೆ ರಾಜನಿಗೆ ಸಂಬಂಧಪಟ್ಟಂತಹ ರಾಜಕೀಯವಾಗಲಿ ರಾಜನೀತಿ ಎಂಬ ಶಬ್ದವಾಗಲಿ ಕೇವಲ ಆಳ್ವಿಕೆಗೆ ಸಂಬಂಧಪಟ್ಟಂತೆ ನೀತಿ ನಿಯಮಗಳನ್ನು ನಿರೂಪಿಸುವಿಕೆ ಅಂತ ಅಷ್ಟೇ ಅರ್ಥವನ್ನು ಕೊಡದೆ ಪ್ರಜೆಗಳನ್ನು ರಂಜಿಸುವಂತಹ ಒಂದು ಉತ್ತಮವಾದ ಕಲೆ ಅನ್ನುವಂತ ಅರ್ಥವನ್ನು ಕೊಡ್ತೇವೆ. ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಕಂಡು ಬಂದಿರುವಂತಹ ಈ ರಾಜ, ರಾಜಕೀಯ, ರಾಜನೀತಿ ಅನ್ನೋ ಶಬ್ದಕ್ಕೆ ಪರ್ಯಾಯವಾದಂತಹ ಅದರ ಎಲ್ಲ ಅಂತರಾರ್ಥಗಳನ್ನು ಹೊರಹೊಮ್ಮಿಸುವಂತಹ ಶಬ್ದ ಜಗತ್ತಿನಲ್ಲಿ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ ಅಂತ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ. ಇಂಗ್ಲಿಷ್ನಲ್ಲಿ ಅಥವಾ ಬೇರೆ ಉಳಿದ ಭಾಷೆಗಳಲ್ಲಿ ರಾಜನನ್ನ ರೂಲರ್ ಅಂತ ಹೇಳುವುದಿದೆ. ಅದೆಲ್ಲವೂ ಕೇವಲ ಆಡಳಿತಗಾರ ಅನ್ನೋ ಅರ್ಥವಿದೆ. ರೂಲರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಇತ್ಯಾದಿ ಶಬ್ದಗಳು ಕೇವಲ ಆಡಳಿತಗಾರನನ್ನ ತೋರಿಸ್ತವೆ. ರಾಜಕೀಯ ಅಥವಾ ರಾಜನೀತಿಗೆ ಪಾಲಿಟಿಕ್ಸ್ ಅನ್ನುವಂಥ ಶಬ್ದ ಕೋಶಗಳಲ್ಲಿ, ಇಂಗ್ಲಿಷ್ ಕೋಶಗಳಲ್ಲಿ ಲಭ್ಯವಿದೆ. ಅದೆಲ್ಲವೂ ಕೂಡ ರಾಜ್ಯವನ್ನ ನಡೆಸಬೇಕಾದಂತಹ ಪದ್ಧತಿಗಳನ್ನ ರೂಪಿಸುವುದು ಅನ್ನೋ ಅರ್ಥವನ್ನು ಮಾತ್ರ ಕೊಡ್ತದೆ. ಇನ್ಫ್ಲೂಯೆನ್ಸಿಂಗ್ ದ ವೇ ದ ಅಡ್ಮಿನಿಸ್ಟ್ರೇಷನ್ ಈಸ್ ಟು ಬಿ ರನ್ ಎಂಬುದಾಗಿ ಅದರ ವಿವರಣೆಯನ್ನು ಕೊಡ್ತಾರೆ. ಆಡಳಿತವು ಯಾವ ಕ್ರಮದಲ್ಲಿ ಹೋಗಬೇಕಾಗಿದೆಯೋ ಅದಕ್ಕೆ ತಕ್ಕಂತೆ ಅದಕ್ಕೆ ಉಚಿತವಾದ ಪ್ರಭಾವವನ್ನು ಬೀರುವುದು ಅಂತ ಮಾತ್ರ ಆ ರಾಜಕೀಯ ಅನ್ನೋದಕ್ಕೆ ಅರ್ಥವಿದೆ. ಶಾಸಕರಿಗೆ ಲಾ ಮೇಕರ್ಸ್ ಅನ್ನುವಂಥ ಶಬ್ದವನ್ನು ನಾವು ಇಂಗ್ಲಿಷ್ನಲ್ಲಿ ವ್ಯಾಪಕವಾಗಿ ಬಳಕೆ ಮಾಡೋದನ್ನು ನೋಡ್ತೀವಿ. ಸಾಮ್ರಾಜ್ಯದ ನಡವಳಿಕೆಗೆ ಬೇಕಾದಂತಹ ಶಾಸನಗಳನ್ನು ರೂಪಿಸುವವರು ಅನ್ನೋ ಅರ್ಥದಲ್ಲಿ ಲಾ ಮೇಕರ್ಸ್ ಅನ್ನೋ ಶಬ್ದ ಬಳಕೆಯಾಗಿದೆ. ಹೀಗೆ ಅಡ್ಮಿನಿಸ್ಟ್ರೇಟರ್, ರೂಲರ್, ಲಾ ಮೇಕರ್ ಮೊದಲಾದಂತಹ ಎಲ್ಲ ಶಬ್ದಗಳನ್ನು ಮೀರಿ ರಾಜ ಅನ್ನುವಂಥ ಶಬ್ದ ಕೇವಲ ಆಡಳಿತ ಮಾಡುವವನು, ಜನರನ್ನ ಸುಸ್ಥಿತಿಯಲ್ಲಿ ಇಡುವಂತವನು, ಧರ್ಮ ಮಾರ್ಗದಲ್ಲಿ ಅವರನ್ನ ಪ್ರೇರೇಪಿಸುವವನು ಅಂತ ಅಷ್ಟೇ ಅಲ್ಲದೆ ಅವರ ಮನಸ್ಸನ್ನು ರಂಜಿಸುವಂತವನು ಎನ್ನುವಂಥ ವಿಶಿಷ್ಟ ಅರ್ಥವನ್ನು ಕೊಡೋದ್ರ ಮೂಲಕ ನಮ್ಮ ಸಂಸ್ಕೃತ ಭಾಷೆಯ ಮತ್ತು ಭಾರತದ ಸನಾತನ ಪರಂಪರೆಯಲ್ಲಿ ಬಂದಿರತಕ್ಕಂತಹ ರಾಜರು, ಅವರ ಮನಸ್ಥಿತಿ, ಅವರು ರಾಜ್ಯವನ್ನು ಆಳುತ್ತಿದ್ದಂತಹ ರೀತಿ, ಇದ್ರ ಬಗ್ಗೆ ಕೂಡ ಅದು ಬೆಳಕು ಚೆಲ್ತದೆ ಎಂಬುದಾಗಿ ನಾವು ಅದನ್ನು ಭಾವಿಸಬೇಕು. ದೃಢವೃತ, ಈ ಋತು ಮಹಾರಾಜ ದೃಢವಾದಂತಹ ವ್ರತ ಉಳ್ಳವನಾಗಿದ್ದಾನೆ, ಸತ್ಯಸಂಧನಾಗಿದ್ದಾನೆ, ವೃದ್ಧರನ್ನ ಆತ ಸೇವನೆ ಮಾಡ್ತಾನೆ, ಎಲ್ಲ ಪ್ರಾಣಿಗಳಿಗೂ ರಕ್ಷಕನಾಗಿದ್ದಾನೆ. ಆ ಸೂತರು ತಮ್ಮ ವರ್ಣನೆಯನ್ನು ಮುಂದುವರಿಸಿದ್ರು. ಪರಸ್ತ್ರೀಯರ ಬಗ್ಗೆ ಮಾತೃವಿನಂತೆ ಆತ ಭಕ್ತಿಯನ್ನು ಇಟ್ಟಿದ್ದಾನೆ. ತನ್ನ ಪತ್ನಿಯಾದಂತಹ ಅರ್ಚಿಯಲ್ಲಿ ತನ್ನ ಶರೀರದ ಅರ್ಧ ಭಾಗವೆಂಬಂತೆ ಆತ ಪ್ರೇಮವನ್ನು ತೋರಿಸಿದ್ದಾನೆ. ಬ್ರಹ್ಮವಾದಿಗಳಾದಂತಹ ಭಾಗವತರಿಗೆ ಆತ ಸೇವಕನಾಗಿದ್ದಾನೆ. ದೇಹಿನಾಮಾತ್ಮವತ್ಪ್ರೇಷ್ಠ, ಸಾಮ್ರಾಜ್ಯದಲ್ಲಿರುವಂತಹ ಸಕಲ ಪ್ರಜೆಗಳಿಗೂ ಕೂಡ ತಮ್ಮ ತಮ್ಮ ಆತ್ಮ ಹೇಗೆ ಅತ್ಯಂತ ಪ್ರೀತಿಪಾತ್ರವೋ ಹಾಗೆ ಈ ಪೃಥ್ವಿ ಚಕ್ರವರ್ತಿ ಪ್ರೀತಿಪಾತ್ರನಾಗಿದ್ದಾನೆ. ಅದ್ವಿತೀಯನಾದಂತಹ ಈತ ತಾನು ಏಕಾಂಗಿಯಾಗಿದ್ರೂ ಕೂಡ ಸಮಸ್ತ ಭೂಮಂಡಲವನ್ನು ರಕ್ಷಣೆ ಮಾಡ್ತಾನೆ. ಎಲ್ಲ ಲೋಕಪಾಲಕರು, ಭೂಪಾಲಕರು ಈತನಿಗೆ ಕಪ್ಪ ಕಾಣಿಕೆಗಳನ್ನ ತಂದೊಪ್ಪಿಸ್ತಾರೆ. ಅಜಗವ ಅನ್ನುವಂಥದನ್ನ ಪ್ರಚಂಡವಾದಂತಹ ಧನಸ್ಸನ್ನು ತೆಗೆದುಕೊಂಡು ಈತ ಧನುಸ್ಸಿನ ಟಂಕಾರವನ್ನು ಮಾಡ್ತಾ ಎಲ್ಲ ಕಡೆ ಸಂಚಾರ ಮಾಡಿದರೆ ದುಷ್ಟ ಜನರಲ್ಲೂ ಕೂಡ ಎಲ್ಲೆಲ್ಲೋ ಅಡಗಿಕೊಂಡು ಬಿಡ್ತಾರೆ ಈತನ ಭಯದಿಂದ. ಸರಸ್ವತಿ ನದಿಯ ಹುಟ್ಟುವ ಜಾಗದಲ್ಲಿ ಈತ 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ಸರಸ್ವತಿ ಪ್ರಾದುರ್ಭಾವಿ ಹತ್ರ ಯಶಃ ಅಶ್ವಮೇಧಾನ್ ಶತಮಾಗಹಾರ, 100ನೇ ಅಶ್ವಮೇಧ ಯಾಗ ಆಗುವಂತ ಸಂದರ್ಭದಲ್ಲಿ ಇಂದ್ರನೇ ಬಂದು ಈತನ ಯಜ್ಞಾಶ್ವವನ್ನು ಅಪಹಾರ ಮಾಡ್ತಾನೆ.
ಸನತ್ ಕುಮಾರನ ಭೇಟಿ ಇವನಿಗೆ ಮುಂದೆ ಆಗಲಿಕ್ಕಿದೆ. ಆ ಮುನಿಶ್ರೇಷ್ಠನನ್ನ ಈತ ಭಕ್ತಿಯಿಂದ ಆರಾಧನೆ ಮಾಡಿ ಅವನಿಂದ ಬ್ರಹ್ಮವಿಷಯಕವಾದಂತಹ ಉತ್ತಮವಾದಂತಹ ಜ್ಞಾನವನ್ನು ಪಡ್ಕೊಳ್ತಾನೆ. ಎಂಬುದಾಗಿ ವಿವಿಧ ರೀತಿಗಳಿಂದ ಆ ವಂದಿ ಮತ್ತು ಮಾಗಧರು ಆ ಪೃಥು ಚಕ್ರವರ್ತಿಯ ಮಹತ್ವವನ್ನು ಹೊಗಳಿದ್ರು ಅನ್ನೋದಕ್ಕೆ ಭಾಗವತದ ಚತುರ್ಥ ಸ್ಕಂದದ 16ನೇ ಅಧ್ಯಾಯ ಸಮಾಪ್ತವಾಗಿದೆ. ಹರಿವಂಶ ತಿಳಿಸುವಂತೆ ಪಟ್ಟಾಭಿಷೇಕದ ಬಳಿಕ ಆತ ತನ್ನ ಧಾರ್ಮಿಕವಾದಂತಹ ನಡವಳಿಕೆಯಿಂದ ಜನರ ಮನಸ್ಸನ್ನ ರಂಜಿಸಿ ರಾಜ ಎಂಬತಕ್ಕಂಥ ಅನ್ವರ್ಥಕವಾದ ಶಬ್ದವನ್ನು ಪಡೆದುಕೊಂಡ. ಪೃಥು ಸಮುದ್ರದ ಮೇಲೆ ಯಾನ ಮಾಡುವಾಗ ನೀರು ಶಬ್ದವಾಗುತ್ತಿತ್ತು. ಆತನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಿತ್ತು. ಪರ್ವತಗಳು ತಾವಾಗಿ ದಾರಿ ಮಾಡಿಕೊಡ್ತಿದ್ದವು. ಹಾಗೆ ಹೋಗ್ತಿದ್ದಾಗ ರಥದ ಮೇಲೆ ಧ್ವಜಕ್ಕೆ ಯಾವ ಭಂಗವೂ ಆಗ್ತಿರ್ಲಿಲ್ಲ. ಹಿಂದೆ ನಾವು ಅದನ್ನು ಭಾಗವತದಲ್ಲಿ ನೋಡಿದ್ವಿ. ಸಕಲ ಲೋಕಪಾಲಕರು ತಮ್ಮ ತಮ್ಮ ಶಕ್ತಿಗಳನ್ನು ತಮ್ಮ ತಮ್ಮ ಆಯುಧಗಳನ್ನ ಆತನಿಗೆ ಕೊಟ್ಟಾಗ ನದಿಗಳು ಸಮುದ್ರಗಳಲ್ಲೂ ಕೂಡ ತಮ್ಮಲ್ಲಿ ಆತ ಯಾವುದೇ ಬಾಧೆ ಇಲ್ಲದಂತೆ ಯಾವುದೇ ಆತಂಕವಿಲ್ಲದಂತೆ ಸಂಚಾರ ಮಾಡ್ಲಿಕ್ಕೆ ಬೇಕಾದಂತಹ ಅನುಕೂಲವನ್ನ ಮಾಡಿಕೊಟ್ಟಿತ್ತು ಎಂಬುದಾಗಿ ನೋಡಿದ್ವಿ. ಆತನ ರಾಜ್ಯದ ಆಡಳಿತ ಹೇಗಿತ್ತು, ಮುಂದೆ ಆತ ತನ್ನ ರಾಜ್ಯದಲ್ಲಿ ವ್ಯವಸ್ಥೆಯನ್ನು ಸುಗಮಗೊಳಿಸಿದ ಮೇಲೆ ಆಡಳಿತ ಹೇಗಿತ್ತು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ವಸ್ತುತಃ ಇದಕ್ಕಿಂತ ಮೊದಲು, ಅವನ ಉತ್ಪತ್ತಿಗಿಂತ ಮೊದಲು ಅವನ ತಂದೆಯಾದಂತಹ ವೇಣ ಚಕ್ರವರ್ತಿಯ ದುರಾಡಳಿತದಿಂದ ಜನರು ಪೀಡಿತರಾಗಿದ್ರು. ಆ ಪೀಡಿತರಾದಂತಹ ಜನರನ್ನ ಈತ ತನ್ನ ಉದಾತ್ತವಾದಂತಹ ಧಾರ್ಮಿಕವಾದ ನಡವಳಿಕೆಯಿಂದ ರಂಜಿಸಿದಂತ ಕಥೆ ನಾವು ನೋಡ್ತೇವೆ. ವೇಣನ ದುರಾಡಳಿತದಿಂದ ಬೇಸತ್ತಂತಹ ಭೂಮಿ ಸಸ್ಯಗಳ ಉತ್ಪತ್ತಿಯನ್ನ ಸಮೃದ್ಧಿಯನ್ನ ತಡೆ ಹಿಡಿದಿತ್ತು. ಹಾಗಾಗಿ ದುಃಖಿತರಾದಂತಹ ಜನರು ಇವನನ್ನು ಪ್ರಾರ್ಥನೆ ಮಾಡಿದ್ರು. ಮುಂದೆ ಆತ ವ್ಯವಸ್ಥೆಯನ್ನು ಸುಗಮಗೊಳಿಸಿದ ಮೇಲೆ ಸಾಮ್ರಾಜ್ಯದ ಸಂಪತ್ತು ಹೇಗಿತ್ತು, ಸಾಮ್ರಾಜ್ಯದ ವೈಭವ ಹೇಗಿತ್ತು ಅನ್ನೋದಕ್ಕೆ ಒಂದು ಉತ್ತಮವಾದ ಶ್ಲೋಕವನ್ನು ನಾವಿಲ್ಲಿ ನೋಡ್ತೀವಿ. ಪೃಥು ರಾಜ್ಯಭಾರ ಮಾಡ್ತಿದ್ದಾಗ ಸಾಗುವಳಿ ಇಲ್ಲದೆ ಬೆಳೆಗಳಾಗ್ತಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಶೇಷವಾದ ಸಂಗತಿಯನ್ನು ಗಮನಿಸಬೇಕು. ಈಗ ನಾವು ಸಾಗುವಳಿ ಮೂಲಕ ಬೆಳೆಗಳನ್ನು ಪಡ್ಕೊಳ್ತಾ ಇದ್ದೇವೆ. ಹಿಂದೊಂದು ಕಾಲದಲ್ಲಿ ಸಾಗುವಳಿ ಇಲ್ಲದೆ ಕೂಡ ಬೆಳೆಗಳಾಗ್ತಿದ್ದವು. ಹಾಗಾಗಿ ರುದ್ರಾಧ್ಯಾಯದಲ್ಲಿ ಕೃಷ್ಣ ಪಚ್ಚಂಚಮೆ ಅಕೃಷ್ಟ ಪಚ್ಚಂಚಮೆ ಎಂಬುದಾಗಿ ಸಾಗುವಳಿಯಿಂದ ಬೆಳೆಯುವಂತಹ ಬೆಳೆಗಳನ್ನು ಧನಧಾನ್ಯಗಳನ್ನು ನನಗೆ ನೀಡು, ಸಾಗುವಳಿ ಇಲ್ಲದೆ ಬೆಳೆಯುವಂತಹ ಧನಧಾನ್ಯಗಳನ್ನು ಕೂಡ ನನಗೆ ಕೊಡು, ಒಟ್ಟಿನಲ್ಲಿ ಧನಧಾನ್ಯ ಸಮೃದ್ಧಿಯನ್ನು ನನಗೆ ಕೊಡು ಎಂಬುದಾಗಿ ಭಗವಂತನಾದಂತಹ ಮಹಾರುದ್ರನನ್ನು ಪ್ರಾರ್ಥನೆ ಮಾಡುವಂತ ಒಂದು ಸ್ವಲ್ವ ಅಲ್ಲಿ ಕೇಳಿ ಬರ್ತದೆ. ಹೀಗೆ ಸಾಗುವಳಿ ಇಲ್ಲದೆ ಬೆಳೆಗಳಾಗ್ತಿದ್ದವು ಪೃಥು ಮಹಾರಾಜನ ಕಾಲದಲ್ಲಿ. ಅದನ್ನ ಮಹತ್ವದಿಂದ ಸಿದ್ಧಂತ್ಯನ್ಯಾನ ಚಿಂತೆಯ ಮನೆಯಲ್ಲಿ ಸಕಲ ಅಡಿಗೆ ಸಾಮಗ್ರಿಗಳು ಕೂಡ ಕೇವಲ ಸಂಕಲ್ಪ ಮಾತ್ರದಿಂದಲೇ ಸಿದ್ಧ ಆಗ್ತಾ ಇತ್ತು. ಅವನ ಸಾಮ್ರಾಜ್ಯದಲ್ಲಿ ಯಾವ ಸ್ತ್ರೀಯರು ಗೃಹಲಕ್ಷ್ಮಿಯರು ವಾಸ ಮಾಡ್ತಿದ್ರು ಅವರಿಗೆ ಇದೊಂದು ಸೌಭಾಗ್ಯದ ಸಂಗತಿಯಾಗಿತ್ತು. ಅವರಿಗೆ ಯಾವ ಚಿಂತೆಯೇ ಇರಲಿಲ್ಲ. ಕೈ ಬಿಸಿ ಮಾಡಿಕೊಂಡು ಹೊಗೆ ಕಣ್ಣಿಗೆ ತುಂಬಿಕೊಂಡು ಸಂಕಟ ಕೊಡ್ತಾ ಅವರು ಅಡಿಗೆ ಮಾಡುವಂತ ಪ್ರಸಂಗವೇ ಇರಲಿಲ್ಲ. ಹೊರಗೆ ಕೂತು ಅನ್ನ ಸಿದ್ಧವಾಗಲಿ ಎಂಬುದಾಗಿ ಸಂಕಲ್ಪ ಮಾಡಿದ ಕೂಡಲೇ ಸಕಲ ವಿಧವಾದಂತಹ ಭೋಜನ ಪದಾರ್ಥಗಳು ಸಿದ್ಧ ಆಗ್ತಿದ್ದವು. ಸರ್ವಕಾಮ ದುಘಾಹ ಗಾವಹ, ಗೋವುಗಳು ಕೇವಲ ಹಾಲನ್ನಲ್ಲದೆ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಿದ್ದವು. ವೃಕ್ಷದ ಪ್ರತಿಯೊಂದು ಎಲೆಯಲ್ಲಿಯೂ ಕೂಡ ಜೇನು ತೊಟ್ಟಿತ್ತು. ಹೀಗೆ ಆತನ ಸಾಮ್ರಾಜ್ಯದ ಸಮೃದ್ಧಿ ಇತ್ತು. ಪೃಥ್ವಿಯನ್ನ ನೆಲೆಗೊಳಿಸಿ ತನ್ನ ಆಡಳಿತವನ್ನ ಆತ ಸುಸ್ಥಿರಗೊಳಿಸಿದ ಮೇಲೆ ಇರುವಂತಹ ಸಮೃದ್ಧಿಯ ವರ್ಣನೆ ನಾವೀಗ ಮೊದಲೇ ಅದನ್ನು ನೋಡಿದ್ದೇವೆ. ಪೃಥ್ವಿ ರಾಜ್ಯಭಾರ ನಡೆದಿದ್ದಾಗಲೇ ಪಿತಾಮಹನ ಒಂದು ಸುಖಕರವಾದಂತಹ ಯಜ್ಞ ನಡೆದಿತ್ತು. ಆ ಸಂದರ್ಭದಲ್ಲಿ ಮಹಾಬುದ್ಧಿವಂತನಾದಂತಹ ಸೂತ ಹುಟ್ಟಿದ ಮತ್ತು ಮಾಗಧನು ಕೂಡ ಅದೇ ಸಂದರ್ಭದಲ್ಲಿ ಹುಟ್ಟಿದ. ದೇವತೆಗಳು ಮತ್ತು ಋಷಿಗಳು ಆ ಸೂತ ಮತ್ತು ಮಾಗಧರನ್ನ ಆಹ್ವಾನಿಸಿದರು ಮತ್ತು ಅವರೆಲ್ಲರೂ ಕೂಡ ಅವರು ಪೃಥು ಚಕ್ರವರ್ತಿಯನ್ನು ಸ್ತೋತ್ರ ಮಾಡಿ ಎಂಬುದಾಗಿ ಸೂತ ಮಾಗಧರಿಗೆ ಆಜ್ಞಾಪಿಸಿದರು. ಭಾಗವತದಲ್ಲಿ ಬರುವಂತೆ ಅವರು ಈಗಾಗಲೇ ಅವನನ್ನ ಪ್ರಶಂಸಿದರು ಅಂತ ಕಥೆಯನ್ನು ನೋಡಿದ್ವಿ. ಹರಿವಂಶದಲ್ಲಿ
ಈ ಯಜ್ಞದ ಸಂದರ್ಭದಲ್ಲಿ ಹುಟ್ಟಿದ್ರು. ಹುಟ್ಟಿದಂತಹ ಅವರಿಗೆ ಪೃಥು ಚಕ್ರವರ್ತಿಯನ್ನು ನೀವು ಸ್ತೋತ್ರ ಮಾಡಿ ಎಂಬುದಾಗಿ ದೇವತೆಗಳು ಮತ್ತು ಋಷಿಗಳು ಹೇಳಿದಾಗ, ತೇಜಸ್ವಿಯಾದಂತಹ ಈ ರಾಜನ ಮಹತ್ವವನ್ನು ನಾವಿನ್ನೂ ಕಂಡಿಲ್ಲ, ಆತನ ರಾಜ್ಯಭಾರದ ವೈಭವವನ್ನು ನಾವು ನೋಡಿಲ್ಲ. ಹೀಗಿರುವಾಗ ಅವನ ಲಕ್ಷಣವೂ ನನಗೆ ಗೊತ್ತಿಲ್ಲ, ನಾವು ಅವನನ್ನು ಏನಂತ ಸ್ತೋತ್ರ ಮಾಡಬೇಕು ಎಂಬುದಾಗಿ ಕೇಳಿದಾಗ, ಭವಿಷ್ಯದಲ್ಲಿ ಈತ ಮಾಡಬಹುದಾದಂತಹ ಮಹಾಗುಣಗಳನ್ನ ಮಹಾ ಕಾರ್ಯಗಳನ್ನು ಅವಲಂಬಿಸಿ ನೀವು ಸ್ತೋತ್ರ ಮಾಡಿ ಎಂಬುದಾಗಿ ಋಷಿ ಮತ್ತು ಮುನಿಗಳು ದೇವತೆಗೆ ಆಜ್ಞಾಪಿಸಿದರು. ಮುಂದೆ ಪೃಥು ಚಕ್ರವರ್ತಿ ಇಂಥ ಮಹಾಯಾಗಗಳನ್ನು ಮಾಡುವಂತಾನೆ, ಹೀಗೆ ಕೋಟಿ ಕೋಟಿ ಜನರಿಗೆ ಭೋಜನವನ್ನು ಮಾಡಿಸ್ತಾನೆ ಇತ್ಯಾದಿ ರೂಪವಾಗಿ ಅವರು ಅವನ ಕರ್ಮಗಳನ್ನು ವರ್ಣನೆ ಮಾಡಿದರು. ಮತ್ತೆ ಅವರು ಅವನ ವೈಭವವನ್ನು ಹೇಗೆ ವಿಷದವಾಗಿ ವರ್ಣನೆ ಮಾಡಿದರು. ಅದೇ ರೀತಿಯಾಗಿ ಪೃಥು ಚಕ್ರವರ್ತಿ ಆಯಾ ಕಾಲದಲ್ಲಿ ಆ ಎಲ್ಲ ಮಹಾ ಕಾರ್ಯಗಳನ್ನು ಮಾಡಿ ಮುಗಿಸಿದ. ಹೀಗೆ ಪೃಥು ಚಕ್ರವರ್ತಿಯನ್ನ ಮೊದಲನೇ ಬಾರಿಯಾಗಿ ಸೂತ ಮತ್ತು ನಾಗದೇವಿಯನ್ನು ಸ್ತೋತ್ರ ಮಾಡಿದರು. ಅಲ್ಲಿನಿಂದ ಎಲ್ಲ ರಾಜರನ್ನ, ಆಡಳಿತಗಾರರನ್ನ, ವಂದಿಗಳು, ನಾಗದರಾದವರು, ಆ ರಾಜರ ವಂಶಾವಳಿಗಳ ಸಮೇತವಾಗಿ ಅವರು ಮಾಡಿದಂಥ ಮಹಾ ಕಾರ್ಯಗಳ ದಿಗ್ವಿಜಯಗಳ ಸಮೇತವಾಗಿ ಸ್ತೋತ್ರ ಮಾಡೋದು ಬೆಳಕಿಗೆ ಬಂತು. ಅವರ ಸ್ತೋತ್ರದಿಂದ ಸಂಪ್ರೀತನಾದಂತಹ ಪೃಥು ಚಕ್ರವರ್ತಿ ಅನೂಪದೇಶವನ್ನು ಸೂತನಿಗೆ ಕೊಟ್ಟ, ಮಗಧ ದೇಶವನ್ನ ನಾಗದನಿಗೆ ಕೊಟ್ಟ. ಋಷಿಗಳೆಲ್ಲರೂ ಕೂಡ ಜನರಿಗೆ ಅಭಯವನ್ನು ನೀಡಿದರು. ಇಲ್ಲಿ ತನಕ ನೀವು ವೇರಣ ದುರಾಡಳಿತದಲ್ಲಿ ಬಹಳ ಸಂಕಟ ಅನುಭವಿಸಿದ್ರಿ, ಆದರೆ ಈಗ ಪೃಥು ಚಕ್ರವರ್ತಿ ಉದಯಿಸಿದ್ದಾನೆ. ಆತ ಪಟ್ಟಾಭಿಷೇಕವನ್ನು ಕೂಡ ಮಾಡಿಸಿಕೊಂಡು ಸಾಮ್ರಾಜ್ಯದ ಆಡಳಿತಕ್ಕೆ ಸಿದ್ಧನಾಗಿದ್ದಾನೆ. ಅವನು ನಿಮಗೆ ಬೇಕಾದಂತಹ ಎಲ್ಲ ವೃತ್ತಿಗಳನ್ನ ಕಲ್ಪಿಸಿಕೊಟ್ಟು ನಿಮ್ಮ ಜೀವನ ಸುಗಮವಾಗಿ ನಡೆಯುವಂತೆ ಮಾಡ್ತಾನೆ ಎಂಬುದಾಗಿ ಋಷಿಗಳು ಆ ಎಲ್ಲ ಪ್ರಜೆಗಳಿಗೆ ಆಶ್ವಾಸನೆ ಕೊಟ್ಟರು. ಪ್ರಜೆಗಳೆಲ್ಲರೂ ಕೂಡ ಆ ಮಹರ್ಷಿಗಳ ಮಾತಿನಂತೆ ತಮ್ಮ ಜೀವನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವ ಎಂಬುದಾಗಿ ಆ ಪ್ರಥಮವನ್ನ ನಿತ್ಯವೂ ಸಮೀಪಿಸಿ ಪ್ರಾರಂಭ ಮಾಡಿದರು. ಜನರೆಲ್ಲರೂ ಕೂಡ ಜೀವನದ ವೃತ್ತಿಗಾಗಿ ತನ್ನ ಹಿಂದೆ ಓಡಿ ಬರ್ತಿರೋದನ್ನು ನೋಡಿ ಆ ಪೃಥು ಚಕ್ರವರ್ತಿಗೆ ಪ್ರಜೆಗಳಿಗೆ ಹಿತವನ್ನು ಮಾಡಬೇಕು, ಅವರ ಯೋಗಕ್ಷೇಮವನ್ನು ತಾವು ನೋಡ್ಕೋಬೇಕು ಎಂಬುದಾಗಿ ಭಾವನೆ ಬಂತು. ಆತ ಕೂಡಲೇ ತನ್ನ ಧನಸ್ಸನ್ನು ತೆಗೆದುಕೊಂಡು, ಬಾಣಗಳನ್ನು ತೆಗೆದುಕೊಂಡು ಪೃಥ್ವಿಯನ್ನ ಗುರಿಯನ್ನಾಗಿಟ್ಟುಕೊಂಡು ಆಕೆಯನ್ನು ಹಿಂಬಾಲಿಸಲು ಪ್ರಾರಂಭ ಮಾಡಿದೆ ಎಂಬುದಾಗಿ ಹರಿವಂಶ ಹೇಳ್ತದೆ. ಹಿಂದೆ ಹೇಳಿದಂತೆ ವೇಣ ಚಕ್ರವರ್ತಿಯ ದುರಾಡಳಿತದಲ್ಲಿ ಭೂಮಿ ತನ್ನ ಸಂಪತ್ತೆಲ್ಲವನ್ನು ತನ್ನಕ್ಕೆ ಹುಡುಗಿಸಿಕೊಂಡ್ಬಿಟ್ಟಿತ್ತು. ಧಾನ್ಯಗಳನ್ನ ಅಲ್ಲಿ ಬಿತ್ತಿದ್ರೂ ಕೂಡ ಸಸ್ಯಗಳು ಬರುವಂತದೇ ಅಲ್ಲಿ ಸಾಧ್ಯವಾಗ್ತಿರ್ಲಿಲ್ಲ. ಹಾಗಾಗಿ ಜನರಿಗೆ ಆಹಾರ ದೊರೆಯುವುದು ದುರ್ಲಭವಾಗಿತ್ತು. ದುರ್ಲಭವಾಗಿದ್ದಾಗ ಭೂಮಿಯಲ್ಲಿ ತಿನ್ನಲಿಕ್ಕೆ ಅನ್ನವೇ ಇಲ್ಲದೆ ಇದ್ದಾಗ ಅವರೆಲ್ಲರೂ ಕೂಡ ಪೃಥು ಚಕ್ರವರ್ತಿಯ ಸಮೀಪಕ್ಕೆ ಬಂದು ಆತನನ್ನ ಪ್ರಾರ್ಥಿಸಿದರು ಎಂಬುದಾಗಿ ಭಾಗವತವು ಕೂಡ ತಿಳಿಸ್ತದೆ. ಭಾಗವತವು ಮತ್ತು ಹರಿವಂಶವು ಕೂಡ ಆ ಸಂಗತಿಯನ್ನು ತಿಳಿಸ್ತದೆ. ಬೆಂಕಿಯಿಂದ ಮರಗಳು ಸುಟ್ಟು ಹೋಗುವಂತೆ ಭಯಂಕರವಾದಂತಹ ಜಠರಾಗ್ನಿಯ ಪ್ರಭಾವದಿಂದ ನಾವೆಲ್ಲರೂ ಸುಟ್ಟು ಬೆಂಡಾಗಿದ್ದೇವೆ. ಶರಣಾಗತ ವತ್ಸಲಾದಂತಹ ನೀನು ನಮಗೆ ಅನ್ನದಾತ ಎಂಬುದಾಗಿ ಮಹರ್ಷಿಗಳಿಂದ ನೇಮಿಸಲ್ಪಟ್ಟಿದ್ದೆ. ನಾವು ನಿನ್ನನ್ನೇ ಮೊರೆ ಹೊಕ್ಕಿದ್ದೇವೆ, ನಮಗೆಲ್ಲರಿಗೂ ಅನ್ನವನ್ನು ನೀನು ಕೊಡು ಎಂಬುದಾಗಿ ಆ ಜನರೆಲ್ಲರೂ ಕೂಡ ಇವನನ್ನು ಪ್ರಾರ್ಥನೆ ಮಾಡಿದರು. ಈ ಅನ್ನ ಕ್ಷಾಮಕ್ಕೆ ಏನು ಕಾರಣ ಎಂಬುದನ್ನ ಆ ಪೃಥು ಚಕ್ರವರ್ತಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಕಂಡುಕೊಂಡ. ಭೂಮಿ ಬೀಜಗಳನ್ನು ತನ್ನಲ್ಲಿ ಮೊಳಕೆ ಬಾರದಂತೆ ರಿಂಗಿ ಹಾಕ್ತಿದೆ, ಇದೇ ಈ ವಿಪತ್ತಿಯ ಕಾರಣ ಎಂಬುದಾಗಿ ತಿಳಿದುಕೊಂಡು ಆತ ಬಿಲ್ಲನ್ನ ತನ್ನ ಕೈಯಲ್ಲಿ ಧರಿಸಿ ಆ ಭೂಮಿಯನ್ನು ಧ್ವಂಸ ಮಾಡಿಬಿಡಬೇಕು ಎಂಬುದಾಗಿ ಆಕೆಯನ್ನು ಹಿಂಬಾಲಿಸಿದ. ಗೋರೂಪವನ್ನು ತಾಳಿದ ಭೂಮಿ ಓಡಿಗೆ ಶುರು ಮಾಡ್ತಾ ಇರುವುದಾಗೆ ಭಾಗವತದ ಚತುರ್ಥ ಸ್ಕಂದದ 17ನೇ ಅಧ್ಯಾಯ ತಿಳಿಸ್ತದೆ. ಆ ಭೂಮಿ ಹೋದಲ್ಲೆಲ್ಲ ಈತನು ಕೂಡ ಹೋದ.
ಕ್ರೋಧದಿಂದ ಆತ ಭೂಮಿ ದೇವಿಯನ್ನು ಹಿಂಬಾಲಿಸಿದ. ಆಕೆ ಓಡಿದಲ್ಲೆಲ್ಲ ಕಡೆ ಕೂಡ ಈ ಪೃಥು ಚಕ್ರವರ್ತಿ ಆಕೆ ಹಿಂದೆ ಕಾಣಿಸ್ತಾ ಇತ್ತ. ಹೀಗೆ ದುಃಖಿತರಾದಂತಹ ಆ ಭೂದೇವಿ ಆ ಧಾರ್ಮಿಕರಾದಂತಹ ರಾಜನಾದಂತಹ ಪೃಥು ಚಕ್ರವರ್ತಿಯನ್ನ ಈ ಮುಂದೆ ಹೇಳುವಂತೆ ಪ್ರಾರ್ಥಿಸಿದರು. ಮೈ ಲೋಕಾಸ್ಥಿತಾ ರಾಜನ್ ಮಯೇದಂ ಧಾರಿತೇ ಜಗತ್ತ ಮದ್ವಿನಾಶೇ ವಿನಶ್ಯೇಯು ಪ್ರಜಾ ಪಾರ್ಥಿವ ವಿದ್ಯುತ. ರಾಜನೇ, ನಾನು ಸಕಲ ಲೋಕಗಳಿಗೂ ಆಶ್ರಯೀಭೂತವಾದವಳು, ಜಗತ್ತನ್ನು ನಾನೇ ಧರಿಸಿದ್ದೇನೆ. ನಾನೇ ವಿನಾಶ ಹೊಂದಿದ್ರೆ ಈ ಪ್ರಜೆಗಳು ವಿನಾಶ ಹೊಂದುತ್ತಾರೆ, ಅವರು ಇರೋದಿಲ್ಲ. ಹಾಗಾಗಿ ನಿನ್ನ ಪ್ರಜೆಗಳಿಗೆ ಶ್ರೇಯಸ್ಸನ್ನು ಮಾಡಬೇಕು ಅಂತ ಹೊರಟಂತಹ ನೀನು ಇವತ್ತು ನನ್ನನ್ನ ಧ್ವಂಸ ಮಾಡಿದ್ರೆ ಪ್ರಜೆಗಳ ಕಾರ್ಯ ಈಡೇರಲಾರದು. ಇದನ್ನು ನೀನು ಸ್ವಲ್ಪ ಆಲೋಚನೆ ಮಾಡಬೇಕು. ಸ್ವಲ್ಪ ವಿವೇಕದಿಂದ ಕಾರ್ಯವನ್ನು ಮಾಡಿದರೆ ಎಲ್ಲ ಕಾರ್ಯಗಳು ಸಿದ್ಧವಾಗುತ್ತವೆ. ಹತ್ವಾಭಿಮಾಂ ನಶಕ್ತತ್ವಂ ಪ್ರಜಾ ಧಾರಯಿತು ನೃಪ ಅನುಭೂತ ಭವಿಷ್ಯಾಮಿ ಯತ್ಸ ಕೋಪಂ ಮಹಾಜ್ಯತೆ. ಹಾಗಾಗಿ ನಿನ್ನ ಕೋಪವನ್ನು ನೀನು ನಿಗ್ರಹಿಸಿಕೋ, ನಾನು ನಿನ್ನ ಆಜ್ಞಾಧಾರಕರಾಗಿರ್ತೇನೆ. ವಿಶೇಷ ನಾನು ಸ್ತ್ರೀ ರೂಪವಾದವಳು, ಈಗ ಪಶುವಂತ ಗೋವಿನ ರೂಪದಲ್ಲಿದ್ದೇನೆ. ಅಗಂಧಾಷ್ಟ ಸ್ತ್ರೀಯ ತಾಹು ತಿರ್ಯಜ್ಯೋನಿಗಳೇಶ್ವತಿ. ಪಶುಪಕ್ಷಿ ರೂಪದಲ್ಲಿದ್ದರೂ ಕೂಡ ಸ್ತ್ರೀಯರು ಅಬದ್ಧರು ಎಂಬುದಾಗಿ ವಿದ್ವಾಂಸರು ಹೇಳ್ತಾರೆ. ಹಾಗಾಗಿ ಗೋವಿನ ರೂಪದಲ್ಲಿರುವಂತಹ ಸ್ತ್ರೀಯಾದಂತ ನನ್ನನ್ನು ನೀನು ಕೊಲ್ಲುವುದು ಉಚಿತ ಅಲ್ಲ ಎಂಬುದಾಗಿ ಸ್ತ್ರೀ ಹೇಳಿದ್ರು. ಸ್ತ್ರೀ ರೂಪವುಳ್ಳಂತಹ ಭೂದೇವಿಯವರಿಗೆ ಹೇಳಿದ್ರು. ಆಕೆಯ ಮಾತನ್ನು ಕೇಳಿ ಆತ ತನ್ನ ಕೋಪವನ್ನು ನಿಗ್ರಹಿಸಿಕೊಂಡು ಆಕೆಯನ್ನ ಮುಂದೆ ಹೇಳುವಂತೆ ಮಾತನಾಡಿಸ್ತಾ ಎಂಬಲ್ಲಿಗೆ ಹರಿವಂಶದ 5ನೇ ಅಧ್ಯಾಯ ಸಮಾಪ್ತವಾಗಿದೆ. ಭಾಗವತವು ಕೂಡ ಅದೇ ಸಂಗತಿಯನ್ನು ಹೇಳ್ತದೆ. ಧರ್ಮದ್ದನು ಶರಣಾಗತ ಉತ್ಸನ್ನಾದಂತಹ ನೀನು ರಾಜೇಂದ್ರನಾಗಿದ್ದಿ. ಭೂತಕೋಟಿಗಳಲ್ಲಿ ದಯೆ ಇಟ್ಟವನು ನೀನು, ಸಕಲ ಭೂತಗಳನ್ನು ನೀನು ಕಾಪಾಡಬೇಕಾದವನು. ಆ ಭೂತಕೋಟಿಗಳಲ್ಲಿ ನಾನು ಕೂಡ ಸೇರಿದ್ದೇನೆ. ನಿರಪರಾಧನೆಯಾದಂತಹ ಹೆಂಗಸಾದಂತಹ ನನ್ನನ್ನು ನೀನು ಧರ್ಮದ್ದನಿಂದ ಪ್ರಸಿದ್ಧನಾದಂಥವನು ನೀನು ನನ್ನನ್ನು ಕೊಲ್ಲೋದು ಹೇಗೆ? ಹೆಂಗಸರಾದವರು ಅಪರಾಧ ಮಾಡಿದ್ರು ಕೂಡ ಅವರನ್ನು ಕೊಲ್ಲಬಾರದು ಎಂಬುದಾಗಿ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಿರುವಾಗ ನನ್ನನ್ನು ನೀನು ಕೊಲ್ಲುವುದು ಉಚಿತವಲ್ಲ ಎಂಬುದಾಗಿ ಆಕೆ ಭಾವಿಸಿದಳು. ಆಗ ಪೃಥು ತನ್ನ ಕೋಪವನ್ನ ನಿಗ್ರಹಿಸಿಕೊಂಡು ಈ ಮುಂದಿನಂತೆ ಆಕೆಗೆ ಉತ್ತರಿಸಿದ ಅನ್ನೋರಿಗೆ ಇವತ್ತಿನ ಕಥಾಂಕ ಮುಕ್ತಾಯವಾಗಿದೆ. ಪೃಥು ಆಕೆಗೆ ಏನು ಉತ್ತರ ಹೇಳಿದ ಅನ್ನೋದನ್ನು ನಾವು ಭಾಗವತ ಮತ್ತು ಹರಿವಂಶಗಳ ಹಿನ್ನೆಲೆಯಲ್ಲಿ ಮುಂದಿನ ಕಥಾನಕದಲ್ಲಿ ಗಮನಿಸೋಣ.